ಇವತ್ತು ನಾವಿದ್ದೀವಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ. ಇವತ್ತು ಸಹ್ಯಾದ್ರಿ ಉತ್ಸವದ ಕೊನೆಯ ದಿನ. ಸತತವಾಗಿ 2 ದಿನ ಇಲ್ಲಿ ಸಹ್ಯಾದ್ರಿ ಉತ್ಸವ ತುಂಬ ವಿಜೃಂಭಣೆಯಿಂದ ನಡೆದಿದೆ. ಎಲ್ಲ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿದ್ರು. ಆದರೆ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮಗಳು ಮುಗಿಸ್ಕೊಂಡು ತಮ್ಮ ತಮ್ಮ ಕಾಲೇಜಸ್ಸು ಮತ್ತು ಊರುಗಳಿಗೆ ವಾಪಸ್ ಹೋಗ್ತಿದ್ದಾರೆ. ನಮ್ಮೊಂದಿಗೆ ಒಬ್ಬರು ವಿದ್ಯಾರ್ಥಿನಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು ಮತ್ತು ನೀವು ಯಾವ ಕಾಲೇಜಿಂದ ಬಂದಿರೋದು? ನನ್ನ ಹೆಸರು ವರ್ಷ. ನಾನು ಶ್ರೀ JCM ಕಾಲೇಜ್ ಶೃಂಗೇರಿಯಿಂದ ಬಂದಿದ್ದೀನಿ. ಈಗ 2 ದಿನ ಸಹ್ಯಾದ್ರಿ ಉತ್ಸವ ಆಯಿತು, ಇವತ್ತು 3ನೇ ದಿನ. ನಿಮ್ಗೆ ಹೇಗೆ ಅನ್ನಿಸ್ತು ಒಟ್ಟಾರೆಯಾಗಿ ಸಹ್ಯಾದ್ರಿ ಉತ್ಸವ? ಹೋಸಲಿ ಎಕ್ಸ್ಪೆಕ್ಟೇಷನ್ಗಿಂತ ಈ ಸಲ ಇನ್ನೂ ಚೆನ್ನಾಗಿದೆ. ನಾವು ಹೋಸಲಿ ಕೂಡ ಬಂದಿದ್ವಿ. ಹೋಸಲಿಯೂ ಸೇಮ್ ಪ್ರಹಾಸನ ಟೀಮಾಗೆ ಬಂದಿದ್ವಿ. ಈ ಸಲ ಕೂಡ ಮಾಡಿದ್ವಿ. ಹೋಸಲಿ ತುಂಬ ಒಂದು ಸ್ವಲ್ಪ ಪಾರ್ಶಲಿಟಿ ಅನ್ನೋ ಒಂದು ಮೈಂಡ್ ಸೆಟ್ ಬಂದಿತ್ತು. ಯಾಕೆ ಅಂದರೆ ಫುಲ್ ಎಲ್ಲ ಇಲ್ಲೇ ಶಿವಮೊಗ್ಗಕ್ಕೆ ಕೊಟ್ಟಿದ್ದರು. ನಮ್ಮದ್ರಲ್ಲಿ ಕಲೆಗೆ, ನಮ್ಮ ಕಾಲೇಜಲ್ಲಿ ಯಾವುದೇ ರೀತಿ ಕಲೆಗೆ ಅಪಾರ್ಥ ಮಾಡುವಂಥದ್ದು ನಾವು ಯಾವುದೂ ಮಾಡಿಲ್ಲ, ಮುಂದೆಯೂ ಮಾಡೋದಿಲ್ಲ. ಆದರೆ ಈ ಸಲ ಅದನ್ನೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಕಲೆಗೆ ಬೆಲೆ ಕೊಟ್ಟರೆ ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ ಇರೋ ಪ್ರತಿ ಕಾಲೇಜು ಸಹ್ಯಾದ್ರಿ ಕಾಲೇಜಿಗೆ ಅಥವಾ ಯೂನಿವರ್ಸಿಟಿಗೆ ತುಂಬ ರೆಸ್ಪೆಕ್ಟ್ಫುಲಿ ಆಗಿರ್ತೀವಿ. ಯಾಕಂದರೆ ಈ ಸಲ ಅಲ್ಲಿಂದ ತುಂಬ ಒಳ್ಳೊಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದೀವಿ, ಒಳ್ಳೊಳ್ಳೆ ರೀತಿ ಪಾರ್ಟಿಸಿಪೇಷನ್ ಮಾಡಿದ್ದೀವಿ, ಹಾಗೆಯೇ ತುಂಬ ಎಂಜಾಯ್ ಮಾಡಿದ್ದೀವಿ. ನಮಗಿಲ್ಲಿ ಬಂದು ಯಾವುದೋ ಹೊರಗ್ನವರು ಅಂತ ಅನ್ನಿಸ್ಲಿಲ್ಲ. ಇಲ್ಲಿದ್ದಂಥ ಎಲ್ಲ MSc ಸೀನಿಯರ್ಸ್ ಆಗಿರ್ಬೋದು, ಬೇರೆ ಬೇರೆ ಸೀನಿಯರ್ಸ್ ಆಗಿರ್ಬೋದು, ಅಥವಾ ನಮ್ಮ ಕಾಲೇಜಿನ ಓಲ್ಡ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಅಥವಾ ನಮ್ಮ ಕಾಲೇಜಿನ ಲೆಕ್ಚರ್ಸು, ಅಥವಾ ನಮ್ಮ ಪ್ರತಿ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ತುಂಬ ಒಂಥರ ಸಹಬಾಳ್ವೆ ಅಂತಾರಲ್ಲ, ಅದಕ್ಕೆ ಒಂಥರ ಮಾತಾಗಿ ನಿಂತಿದ್ರು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಎಲ್ಲ ರೀತಿಯೂ ಚೆನ್ನಾಗಿತ್ತು. ನೈಟ್ ಕೆಲವು ಟೈಮ್ ಒಂದು ಸ್ವಲ್ಪ ಇರಿಟೇಷನ್ ಆಗಿರ್ಬೋದು, ಬಟ್ ಅದೆಲ್ಲ ಬಿಟ್ಟರೆ ಓವರಾಲ್ ನಮಗೆ ತುಂಬ ಖುಷಿ ಆಯಿತು. ಸ್ಪೆಷಲಿಯಾಗಿ ಹೇಳಬೇಕು ಅಂತ ಹೇಳಿದರೆ, ಕೆಲವು ಈವೆಂಟ್ ನೋಡಬೇಕಾದ್ರೆ ಹೋಸಲಿಗೂ ಈ ಸಲಿಗೂ ಕಂಪೇರ್ ಮಾಡಿದರೆ ಜಾನಪದ ನೃತ್ಯ, ಜನಪದ ಗೀತೆಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಈವೆಂಟ್ಗಳು ಹೊಸ ಹೊಸ ರೀತಿಯಲ್ಲಿ ಮೂಡಿಸಿದೆ. ಒಂದೇ ಕಲೆ ತೋರಿಸ್ತಾನೆ ಬೇರೆ ಬೇರೆ ರೀತಿ ಕಲೆಗಳನ್ನ ತೋರಿಸಿದ್ದಾರೆ, ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತುತಪಡಿಸಿದ್ದಾರೆ. ಅದು ಈಗಿನ ಸಮಾಜಕ್ಕೆ ತುಂಬ ಬೇಕಾಗಿರೋದು, ಮುಂದಿನ ಪೀಳಿಗೆಗೆ ಅವಶ್ಯಕವಾಗಿರೋದು. ಅದನ್ನು ಇವತ್ತಿಂದ ಈ ಸಹ್ಯಾದ್ರಿ ಉತ್ಸವದಿಂದ ಕಲಿಬೇಕಾಗಿರೋ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿ ಕಲಿಬೇಕಾಗಿದೆ. ಸೊ ನೀವೆಲ್ಲ ನೆಕ್ಸ್ಟ್ ಈ ಕಲೆನ ಬೆಳೆಸ್ಕೊಂಡು ಮುಂದೆ ಇದೇ ರೀತಿಯಾಗಿ ಪ್ರತಿಯೊಬ್ಬರು ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಮತ್ತು ಈ ಸಹ್ಯಾದ್ರಿ ಉತ್ಸವದಲ್ಲಿ ಎಲ್ಲ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಬಂದಿದ್ದರು. ನೀವು ಹೊಸ ಫ್ರೆಂಡ್ಸ್ ಏನಾದರೂ ಮಾಡ್ಕೊಂಡು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಮಾಡಿಕೊಂಡೆ. ನಾನು ಸೋಲಾಗಿ 3 ಡೇಸ್ ನನ್ನ ಕಾಲೇಜನ್ನು ಬಿಟ್ಬಿಟ್ಟಿದ್ದೆ. ಸೊ ನಾನು ಅದೇ ಹೇಳಿದ್ನಲ್ಲ, ನಮ್ಮ ಸೀನಿಯರ್ಸ್ ಯಾರು ನಮ್ಮ ಕಾಲೇಜ್ ಔಟ್ಪುಟ್ ಆಗಿರೋ ಸೀನಿಯರ್ಸ್, ಅವ್ರಿಗಿಂತ ಹೆಚ್ಚಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ನಮಗೆ ಫ್ರೆಂಡ್ಸ್ ಆದರು. ನಿನ್ನೆ ಇಲ್ಲೇ ರೋಡಲ್ಲಿ ಡ್ಯಾನ್ಸ್ ಎಲ್ಲ ಆಯಿತು. ಆವಾಗ ನಾವು ಅವ್ರ ಜೊತೆ ಕಂಟಿನ್ಯೂ 8ರಿಂದ ರಾತ್ರಿ 11 ಗಂಟೆ ತನಕ ನಾನು ಒಬ್ಬಳೇ ಹುಡುಗಿ ಅಂತ ನಂಗೆ ಬೇಜಾರಾಗಲಿಲ್ಲ. ಅಷ್ಟೊಂದು ಜನ ಸೀನಿಯರ್ಸ್ ಅಣ್ಣಂದರು ತುಂಬ ಸಪೋರ್ಟಿವ್ ಆಗಿ ನಮ್ಮ ಜೊತೆ ಡ್ಯಾನ್ಸ್ ಮಾಡಿ, ಹಾಡಾಡಿ, ಪ್ರತಿ ಕಾಲೇಜರು ಬಂದರು, ಮಾತಾಡಿಸಿದ್ರು, ಯಾವ ಕಾಲೇಜು ಏನು ಎಂತ ಅಂತ ಕೇಳಿದ್ರು. ಯಾವುದೇ ರೀತಿ ಮಿಸ್ಬಿಹೇವ್ ಆಗಲಿ ಇನ್ನೊಂದು ಮಾಡಲಿಲ್ಲ. ತುಂಬ ಖುಷಿಯಾಗೋ ವಿಚಾರನ ಹೊಸ ಹೊಸ ಕಲಿಯೋದು ಒಟ್ಟಿಗೆ ಈರಿ ಅನ್ನೋದನ್ನ ಇಲ್ಲಿ ಕಲಿಸ್ಕೊಡ್ತು. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಗೆಲುವು ಸೋಲು ಇದ್ದೇ ಇರುತ್ತೆ. ಇವತ್ತು ಕೂಡ ಎಲ್ಲರಿಗೂ ಪ್ರಶಸ್ತಿ ಸಿಗುತ್ತೆ. ಸೊ ನೀವು ಅದ್ರ ಬಗ್ಗೆ ಏನು ಹೇಳಬೇಕಿದ್ದೀರಾ? ಗೆದ್ದರು ಸೋತರು ನಮ್ಗೆ ಯಾರಿಗೂ ಬೇಜಾರಿಲ್ಲ. ನಾವು ಇಲ್ಲಿ ಫಸ್ಟ್ ಬಂದಿದ್ದು, ನಮ್ಮಲ್ಲಿ ಏನು ಟ್ಯಾಲೆಂಟ್ ಇತ್ತು ಅದನ್ನು ತೋರಿಸ್ಲಿಕ್ಕೆ ಒಂದು ವೇದಿಕೆ ಬೇಕಿತ್ತು. ಅದಕ್ಕೋಸ್ಕರ ನಮ್ಮ ಕಾಲೇಜವ್ರು ಅಷ್ಟೂ ಜನ ಬಂದಿದ್ವಿ. ಗೆದ್ದರೆ ತುಂಬ ಖುಷಿಯಾಗುತ್ತೆ. ಯಾಕೆ ಅಂದರೆ ಇದು ನಮ್ಮದು ಲಾಸ್ಟ್. ಇನ್ನು ಯಾವತ್ತೂ ನಾವು ಇಲ್ಲಿ ಬರ್ತೀವೋ ಇಲ್ಲೋ, ತುಂಬ ದೂರ ಹೋಗ್ತೀವಿ. ಗೆದ್ದರೆ ನಮ್ಮ ಕಲೆಗೊಂದು ಬೆಲೆ ಸಿಗುತ್ತೆ. ಗೆಲ್ಲಿಲ್ಲ ಅಂದರೆ ಇಲ್ಲಿ ಕಲೆಗೆ ಒಂದು ಪ್ರದರ್ಶನ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ನಂದು ಜೂನಿಯರ್ಸ್ ಆಗಲಿ ಅಥವಾ ನಮ್ಮ ಕ್ಲಾಸ್ಮೇಟ್ಸ್ ಆಗಲಿ ಯಾರಿಗೆ ಹೇಳೋದಾದರೂ, ನೆಕ್ಸ್ಟ್ ನೀವು ಯಾರೇ ರೀತಿ ಯಾವುದೇ ಕಾಂಪಿಟೇಷನ್ ಮಾಡೋದಾದರೂ ಸೋಲು ಗೆಲುವಿನ ಬಗ್ಗೆ ಮಾಡಬೇಡಿ, ಜಸ್ಟ್ ಪಾರ್ಟಿಸಿಪೇಷನ್ ಮಾಡಿ. ನಿಮ್ಮ ಗೆಲುವು ನಿಮ್ಮ ಮನಸ್ಸಲ್ಲಿರುತ್ತೆ, ನೀವು ಕೊಡೋ ಕಲೆಗೆ ಬೆಲೆ ಇರುತ್ತೆ ಅಂತ ಹೇಳ್ತೀನಿ. ಒಟ್ಟಾರೆಯಾಗಿ ಕುವೆಂಪು ಯೂನಿವರ್ಸಿಟಿ ನಿಮಗೆ ಹೇಗೆ ಅನ್ನಿಸ್ತು? ನಮಗೆ ಹೋಸಲಿ ಈ ಸಲ ನಮ್ಗೆ ಇದ್ದಿದೆ ಎಷ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ನೇಚರ್ ಇಷ್ಟ ನಮಗೆ. ಇಲ್ಲಿ ಸುತ್ತಾಡಲಿಕ್ಕೆ ಹೋದರೆ ಮುಗಿಯೋದೇ ಇಲ್ಲ. ಫಸ್ಟ್ 1 ಡೇ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಹೋಗಲಿಕ್ಕೆ ಬರಲಿಕ್ಕೆ, ಬಟ್ ವಾತಾವರಣದಿಂದ ಹಿಡಿದು ಇಲ್ಲಿರೋ ಪ್ರತಿಯೊಬ್ಬರು ನೇಚರ್ ಆಗಿರ್ಬೋದು, ಪ್ರತಿಯೊಂದು ಮನಸ್ಸಿಗೆ ಹಿಡಿಸೋ ಆಗಿದೆ. ಸೊ ಯಾರೇ ನೆಕ್ಸ್ಟ್ ಬರೋರಿಗಾದರೂ ನಾನು ಸಜೆಸ್ಟ್ ಮಾಡ್ತೀನಿ, ಬನ್ನಿ ಅಂತ. ಸೊ ತುಂಬ ಚೆನ್ನಾಗಿದೆ ಇಲ್ಲಿ. ನೀವು ಮುಂದಿನ ವರ್ಷ ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಏನಾದರೂ ಇದ್ದೀರಾ? ಬಟ್ ನಾನು LLB ಮಾಡಬೇಕಂತ ಇದ್ದೀನಿ, ಅದಿಲ್ಲಿಲ್ಲ. ಸೊ ಬೇರೆ ಕಡೆ ಹೋಗಲೇಬೇಕಾಗತ್ತೆ. ಮುಂದಿನ ವರ್ಷ ಸಹ್ಯಾದ್ರಿ ಉತ್ಸವ ಆದರೆ ಅದರಿಂದ ಏನೇನು ನಿರೀಕ್ಷೆ ಇಟ್ಕೋಬೋದು ಅಂತ ನೀವು? ಏನೇನಂತ ಹೇಳಿದರೆ, ನೆಕ್ಸ್ಟ್ ಫಸ್ಟ್ ಅಂದರೆ ಈ ಥರ ರೂಮ್ ಮಾತ್ರ ಯಾರಿಗೂ ಕೊಡಬೇಡಿ ಪ್ಲೀಸ್. ಯಾಕಂದರೆ ತುಂಬ ಇರಿಟೇಷನ್ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಊಟ ತಿಂಡಿ ಹೋಸಲಿಗಿಂತ ಈ ಸಲ ತುಂಬ ಬೆಟರ್ ಆಗಿತ್ತು. ಆಮೇಲೆ ಇನ್ನೊಂದು ಏನು ಕೇಳ್ಕೊತೀವಿ ಅಂದರೆ, ಕೆಲವು ಮಕ್ಳಿಗೆ ಏನೇನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದನ್ನು ಇದು ಪ್ರಾಪ್ ಮಾಡಿ. ಹಾಗೆಯೇ ಕಾಂಪಿಟೇಷನ್ಗಳಿಗೆ ಕೂಡ ಏನು ರೂಲ್ಸ್ ಹಾಕಿರ್ತಾರೆ ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಪ್ರತಿಯೊಬ್ಬರು ಫಾಲೋ ಮಾಡಿ. ಕೊಟ್ಟಿರೋ ರೂಲ್ಸೇ ಒಂಥರ, ಅಥವಾ ಅವ್ರು ಕೊಡೋ ಕಾಂಪಿಟೇಟಿವ್ ಅಥವಾ ಅವ್ರಿಗೆ ಪ್ರೈಸ್ ಕೊಡೋದೇ ಒಂಥರ, ಆ ಥರ ಮಾಡಿಬಿಡಿ. ಯಾಕಂದರೆ ತುಂಬ ಕೆಲವರು ಎಫರ್ಟ್ ಹಾಕಿರ್ತಾರೆ, ತುಂಬ ಅದರ ಪರಿಶ್ರಮ ತುಂಬ ಇರುತ್ತೆ. ಅವ್ರಿಗೆ ನಿಜವಾಗ್ಲೂ ಬೆಲೆ ಕೊಡಿ, ಅಷ್ಟೇ ಹೇಳೋದು. ಬೇರೆ ಏನೂ ಬೇಡ, ಇಷ್ಟೇ ಸಾಕು ನಮಗೆ.
ಸರಿ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಾವು ನೋಡಿದ್ವಲ್ಲ, ಇವ್ರು ತುಂಬ ಚೆನ್ನಾಗಿ ಅವರ ಅಭಿಪ್ರಾಯನ ತಿಳಿಸಿದ್ರು. ಅವರಿಗೆ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಹಾಗೆ ಅವರು ಮುಂದಿನ ಸಹ್ಯಾದ್ರಿ ಉತ್ಸವಕ್ಕೆ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಟ್ರು. ಹೀಗೆ ಇದೇ ಥರ ಕಾರ್ಯಕ್ರಮಗಳನ್ನ ನೋಡ್ತಿರೋಕ್ಕೆ ಸಹ್ಯಾದ್ರಿ ಟಿವಿನ ನೋಡ್ತಾ ಇರಿ.